ನೀವೇನಾದರೂ ಡ್ಯೂನ್ ಪಾರ್ಟ್ 1 ನೋಡಿದರೆ ನಿಮಗದು ಇಷ್ಟ ಆಗಿದ್ರೆ ಕಣ್ಣು ಮುಚ್ಕೊಂಡು ಪಾರ್ಟ್ 2ಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ತೀನಿ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಡ್ಯೂನ್ ಪಾರ್ಟ್ 2 ಡೈರೆಕ್ಟೆಡ್ ಬೈ ಡೆನಿಸ್ ವಿಲನ್ಯೂ. ಇದು ಡ್ಯೂನ್ ಪಾರ್ಟ್ 1 ಸಿನಿಮಾದ ಕಂಟಿನ್ಯೂಯೇಷನ್. ಡ್ಯೂನ್ ಪಾರ್ಟ್ 1 ನಾನು OTT ನೋಡಿದ್ದು. ಸೊ ನಾನೇನು ಇದಕ್ಕೆ ಹಾರ್ಡ್ ಕೋರ್ ಫ್ಯಾನ್ ಏನಲ್ಲ. ಕತೆಗೆ ಸ್ಕೋಪ್ ಇತ್ತು ಅಂತ ಇದರ 2ನೇ ಭಾಗವನ್ನು ನೋಡೋಕ್ಕೆ ಹೋದೆ. ಆ್ಯಂಡ್ ಈ ಡ್ಯೂನ್ ಪಾರ್ಟ್ 2ನ ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲಂತೂ ಹಾರ್ಡ್ ಕೋರ್ ಫ್ಯಾನ್ ಆಗೋದೆ. ಏನು ಎಕ್ಸ್ಪೀರಿಯನ್ಸ್ ಗುರು ಅದು ಸ್ಕ್ರೀನ್ ಮುಂದೆ ಕೂತಾಗ. ಯಪ್ಪ, ಡೀಟೇಲಾಗಿ ಮಾತಾಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದಿದ್ರೆ ವೆಲ್ಕಮ್. ಆ್ಯಂಡ್ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಡ್ಯೂನ್ ಪಾರ್ಟ್ 2 ಸಿನಿಮಾದ 1 ಲೈನ್ ಸ್ಟೋರಿ ಬಂದು, ಪೌಲ್ ಅಟ್ರೆಡಿಸ್ ಫ್ಯಾಮಿಲಿನ ಹರ್ಕೋನೆನ್ ಮನೆತನದವರು ಕಂಪ್ಲೀಟಾಗಿ ಸಾಯಿಸಾಕವ್ರೆ. ಸೊ ಇವಾಗ ಪೌಲ್ ಆ್ಯಂಡ್ ಅವನ ಮಮ್ಮಿ ಜೆಸಿಕಾ ಜಾಮಿಸ್ನ ಸಾಯಿಸಿ ಯುದ್ಧದಲ್ಲಿ ಫ್ರೆಮೆನ್ ಗುಂಪಿನ ಒಳಗಡೆ ಸೇರಿದ್ದಾರೆ. ಪೌಲ್ ಈಗ ತನ್ನ ಕುಟುಂಬ ಮತ್ತು ತನ್ನ ತಂದೆಯನ್ನು ಕೊಂದವರ ಮೇಲೆ ರಿವೆಂಜ್ ತಗೋಬೇಕು. ಹಾಗೆ ಎಂಪರರ್ನ ಜಾಗದಲ್ಲಿ ಇವನು ಕೂರಬೇಕು ಅನ್ನೋ ಪ್ಲ್ಯಾನಲ್ಲಿದ್ದಾನೆ. ಸಕ್ಸಸ್ ಆಗ್ತಾನಾ ಇಲ್ವಾ? ಬೇಸಿಕಲಿ ಪೌಲ್ ಶಿಷ್ಯ ಅವ್ರ ಅಪ್ಪನ ಡುಮ್ ಅನಿಸಿದವ್ರ ಮೇಲೆ ರಿವೆಂಜ್ ತಗೊತಾನ ಇಲ್ವಾ ಅನ್ನೋದೇ ಸ್ಟೋರಿ ಲೈನ್ ಅಂತ ಅನ್ಬೋದು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಇದರ ನರೇಟಿವ್ ಸ್ಟ್ರಕ್ಚರ್ ಅಂತೀನಿ. ಪಾರ್ಟ್ 2 ಪಾರ್ಟ್ 1ಗಿಂತ ಮುಕ್ಕಳರೇ ಇದೆ ಅಂತೀನಿ. ಆ್ಯಂಡ್ ನೋಡಿದ ಮೇಲೆ ನೀಟಾಗಿ ಅರ್ಥ ಆಯಿತು ಏನಂದರೆ ಈ ಸಿನಿಮಾ ನಿಜವಾಗ್ಲೂ 2 ಪಾರ್ಟ್ನಲ್ಲಿ ಬಂದಿದ್ದೇ ಒಳ್ಳೆದಾಯಿತು ಅಂತ. ಪಾರ್ಟ್ 1ನ ಸೆಟಪ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದು ಸಖತ್ ಇಷ್ಟ ಆಯಿತು. ಇದರ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, ಪಾರ್ಟ್ 1 ನೋಡಿದವ್ರಿಗೆ ಆ ಕ್ಯಾರೆಕ್ಟರ್ಗಳ ಬಗ್ಗೆ, ಆ ವರ್ಲ್ಡ್ ಬಿಲ್ಡಿಂಗ್ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಇರುತ್ತೆ. ಆ್ಯಂಡ್ ಒಂದು ಪ್ರಾಪರ್ ಸ್ಟ್ರಕ್ಚರ್ ಗೊತ್ತಿರುತ್ತೆ. ಸೊ ಇಲ್ಲಿ ಜಸ್ಟ್ ಕಥೆಯನ್ನು ಮುಂದೆ ತೊಗೊಂಡು ಹೋಗೋ ಪ್ರೊಸೀಜರ್ಸ್ ಕಡೆ ಗಮನ ಕೊಟ್ಟರೆ ಸಾಕು. ಮತ್ತೆ ನೀವು ಆ ಕ್ಯಾರೆಕ್ಟರ್ಗಳು ಯಾರ್ಯಾರು, ಏನು, ಆ ಜಾಗ ಏನು ಅಂತೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಕೂರೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಆ ಕ್ಯಾರೆಕ್ಟರ್ ಏನು ಮಾಡ್ತಾನೆ, ಮುಂದೆ ಅವ್ನು ಅಂದ್ಕೊಂಡಿದ್ದನ್ನ ಸಾಧಿಸೋದನ್ನ ಇಲ್ವಾ ಅನ್ನೋದ್ರ ಕಡೆ ಅಷ್ಟೇ ಗಮನ ಕೊಟ್ಬಿಡ್ತೀರಾ. ಆ್ಯಂಡ್ ಸ್ವಲ್ಪ ಸ್ಲೋ ನರೇಟಿವ್ ಇದೆ, ಸ್ವಲ್ಪ ಜನಕ್ಕೆ ಹಿಡಿಸಲ್ಲ ಅಂತ ಅನ್ಕೋತೀನಿ. ಬಟ್ ಸ್ಲೋ ನರೇಟಿವ್ಗೆ ಒಳ್ಳೆ ಮೂಮೆಂಟ್ಸ್ ಆ್ಯಂಡ್ ಎಲಿವೇಷನನ್ನು ಬರ್ಕೊಂಡಿದ್ದಾರೆ. ಜೊತೆಗೆ ಸ್ಲೋ ಆಗ್ತಿದೆ ಅಂದಾಗ ಮ್ಯೂಸಿಕ್ ಇದಕ್ಕೆ ಸಾಥ್ ಕೊಟ್ಟಿದೆ. ನೀಟಾಗಿ ಎಂಡ್ ಮಾಡಿದ್ರು ಗುರು ಈ ಡ್ಯೂನ್ ಪಾರ್ಟ್ 2ನ. ಪರ್ಪಸ್ ಏನಿತ್ತೋ ಅದನ್ನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿಸಿದ್ರು. ಇವನ್ ಪಾರ್ಟ್ 3ಗೆ ಸ್ಕೋಪ್ ಇದ್ರೂ ಕೂಡ ಪಾರ್ಟ್ 2ಅಲ್ಲಿ ಶುರು ಮಾಡಿದ ಕತೆಗೆ ಒಂದು ನೀಟಾಗಿ ಎಂಡ್ ಪಾಯಿಂಟ್ ಅನ್ನೋದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್, ಕ್ಯಾರೆಕ್ಟರೈಸೇಷನ್ಸ್. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆ್ಯಂಡ್ ಕ್ಯಾರೆಕ್ಟರ್ ಆರ್ಕ್ ಸಖತ್ತಾಗಿ ವರ್ಕೌಟ್ ಆಗಿದೆ. ಸ್ಪೆಷಲಿ ಈ ವಿಚಾರದಲ್ಲಿ ಅಟೆನ್ಷನ್ ತಗೊಳ್ಳೋ ಪಾತ್ರಗಳಂದರೆ ನಮ್ಮ ಪೌಲ್ ಶಿಷ್ಯ, ಚಾನಿ ಬೇಬಿ ಆ್ಯಂಡ್ ಜೆಸಿಕಾ ಆಂಟಿ. ಪೌಲ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೂ ನೀಟಾಗಿ ಫೋಕಸ್ ಕೊಟ್ಟಿದ್ದಾರೆ. ಆ ಕ್ಯಾರೆಕ್ಟರ್ ಆರ್ಕಲ್ಲಿ ಅದರ ಚೇಂಜಸ್ನ, ಅವನ ಡಿಸಿಷನ್ಸ್ನ, ಅದಕ್ಕೆ ಇರೋ ತೂಕನ ನಾವು ಫೀಲ್ ಮಾಡ್ಬೋದು ಸಿನಿಮಾ ನೋಡುವಾಗ. ಇದು ಪಾರ್ಟ್ 2 ಆದ್ರೂ ಕಥೆಯ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದರೆ ಇದು ಒಂದೇ ಕತೆ. ಸೊ ಈ ಕಥೆಯಲ್ಲಿರುವಂತಹ ಪ್ರೊಟ್ಯಾಗನಿಸ್ಟ್ ಕ್ಯಾರೆಕ್ಟರ್ ಸೂಪರ್ ಆಗಿ ಸ್ಕ್ರೀನ್ ಮೇಲೆ ಬಂದಿದೆ ಅಂತೀನಿ. ಇನ್ನು ನಮ್ಮ ಚಾನಿ ಬೇಬಿದು ಅಷ್ಟೇ, ಲವ್ ಮೂಮೆಂಟ್ಸ್ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಮೋಟೋ ಏನಿದೆ ಅದು ಅಟೆನ್ಷನನ್ನು ತಗೊಳ್ಳುತ್ತೆ. ಆ್ಯಂಡ್ ಮುಂದೆ ಏನಾಗುತ್ತೆ ಇವರಿಬ್ಬರ ಮಧ್ಯೆ ಅನ್ನೋ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ. ಹಾಗೆಯೇ ಕ್ಲೈಮ್ಯಾಕ್ಸಲ್ಲಿ ಇವರಿಬ್ಬರ ಮಧ್ಯೆ ಇದ್ದಂತಹ ಫ್ರೇಮ್ಸ್, ಅದರಲ್ಲಿ ಆಟ ಆಡಿದ ರೀತಿ ಸಖತ್ ಇಷ್ಟ ಆಯಿತು. ಡೈಲಾಗ್ಸ್ ಇಲ್ಲದೇ ಎಮೋಷನ್ಸ್ನ ಚೆನ್ನಾಗಿ ಕನ್ವೆ ಮಾಡಿದರು. ನಮ್ಮ ಜೆಸಿಕಾ ಆಂಟಿ ಕ್ಯಾರೆಕ್ಟರ್ಗಂತೂ ಕ್ರೇಜಿ ಟ್ವಿಸ್ಟ್ ಇದೆ. ಆ್ಯಂಡ್ ಸಖತ್ ಪವರ್ಫುಲ್ ಕ್ಯಾರೆಕ್ಟರ್ ಮಾತ್ರ. ಟ್ವಿಸ್ಟ್ಗಳು ಚೆನ್ನಾಗೇ ವರ್ಕ್ ಆಯಿತು ಈ ಕ್ಯಾರೆಕ್ಟರ್ದು. ನೆಕ್ಸ್ಟ್, ಈ ಸಿನಿಮಾದ ಮ್ಯೂಸಿಕ್. ಯಪ್ಪ ಗುರುವೇ, ನನಗೆ ಈ ಸಿನಿಮಾನ ಮತ್ತೊಂದು ಸಲ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಅನ್ನಿಸ್ತಾ ಇರೋದಕ್ಕೆ ಕಾರಣ ಇದರ ಮ್ಯೂಸಿಕ್ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್. ಒಳ್ಳೆ ಸೌಂಡ್ ಸಿಸ್ಟಮ್ ಇರೋ ಥಿಯೇಟರ್ ಆರ್ ಮಲ್ಟಿಪ್ಲೆಕ್ಸ್ಗೆ ಹೋಗಿ ಜಸ್ಟ್ ಆ ಸೌಂಡನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ. ನಿಜವಾಗ್ಲೂ ಥಿಯೇಟ್ರಿಂದ ಹೊರಗೆ ಬಂದ ಮೇಲೆ ಫಸ್ಟ್ ಸೌಂಡ್ ಬಗ್ಗೆನೇ ನಾನು ಯೋಚನೆ ಮಾಡಿದ್ದು. ಏನು ಮ್ಯೂಸಿಕ್ ಗುರು ಅದು. ಸ್ಲೋ ನರೇಟಿವಿಂದ ಕತೆ ಪ್ರೋಗ್ರೆಸ್ ಆಗ್ತಾ ಇರುವಾಗ ಮಧ್ಯೆ ಬರೋ ಕೆಲವೊಂದು ಇಂಟ್ರೆಸ್ಟಿಂಗ್ ಸೀನ್ಗಳಿಗೆ, ಎಲಿವೇಷನ್ ಸೀನ್ಗಳಿಗೆ ಮ್ಯೂಸಿಕ್ ಬಿದ್ದಿದೆ ಗುರು, ಸರಿಯಾಗಿ ಬಿದ್ದಿದೆ. ಸಿನಿಮಾದಲ್ಲಿ ಬರೋ ಎಲ್ಲ ಹೈ ಮೂಮೆಂಟ್ಸಲ್ಲೂ ಮ್ಯೂಸಿಕ್ ಅನ್ನೋದು ಡಾಮಿನೇಟ್ ಮಾಡಿದೆ ಅನ್ಬಲ್ಲೆ. ಹ್ಯಾನ್ಸ್ ಜಿಮ್ಮರ್ ದೇವರು, ಅಡ್ಡ ಬಿದ್ದೆ ಗುರು ನಿನ್ನ ಮ್ಯೂಸಿಕ್ಗೆ. ಅವನ ಅಜ್ಜಿ ಹೇಳ್ತೀನಲ್ಲ, ರೀಸೆಂಟ್ ಟೈಮ್ಸಲ್ಲಿ ಸಿಕ್ಕ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗಳಲ್ಲಿ ಇದು ನನ್ನ ಟಾಪ್ ಲಿಸ್ಟ್ಗೆ ಸೇರುತ್ತೆ. ಇನ್ನು ಇದರ ವಿಜುವಲ್ಸ್. ಮರಳು ಭೂಮಿನ ಇಷ್ಟು ಚೆನ್ನಾಗಿ, ಇಷ್ಟು ಲಾರ್ಜ್ ಸ್ಕೇಲ್ನಲ್ಲಿ ಯಾರೂ ತೋರಿಸಿಲ್ವೇನಪ್ಪ ಅಂತ ಅನಿಸ್ಬಿಡ್ತು. ಎಲ್ಲ ಫ್ರೇಮ್ಸ್ ಎಷ್ಟು ಸಖತ್ತಾಗಿ ಕಾಣಿಸಿತ್ತು ಅಂತೀರ ಬಿಗ್ ಸ್ಕ್ರೀನ್ ಮೇಲೆ. ಐಮ್ಯಾಕ್ಸ್ಗೆ ಹೋದವ್ರಿಗಂತೂ ಹಬ್ಬನೇ. ಆ ಸ್ಪೈಸ್ ಎಲಿಮೆಂಟ್ಗಳು ಕೂಡ ಕಾಣಿಸ್ತವೆ. ಅಷ್ಟು ಕ್ಲಿಯರ್ ವಿಜುವಲ್ಸ್ನ, ಕ್ಯಾರೆಕ್ಟರ್ನ ಎಲಿವೇಟ್ ಮಾಡೋದ್ರಲ್ಲಂತೂ ಇಲ್ಲಿನ ಫ್ರೇಮ್ಗಳು ಕೈ ಜೋಡಿಸಿವೆ. ಬೆಸ್ಟ್ ವಿಜುವಲ್ ಎಫೆಕ್ಟ್ ಆ್ಯಂಡ್ ಸೌಂಡ್ ಎಫೆಕ್ಟ್ ಇರೋ ಸಿನಿಮಾನ ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಇದನ್ನ ನೋಡಿ. ನೆಕ್ಸ್ಟ್, ಕೆಲವೊಂದು ಮೂಮೆಂಟ್ಗಳು ಸಖತ್ತಾಗಿ ವರ್ಕ್ ಆಗಿದ್ದಾವೆ. ಆ ಮರಳು ಹುಳದ ಎಪಿಸೋಡ್ ಆಗಿರಲಿ, ವಿಲನ್ ಎಂಟ್ರಿ ಆಗಿರಲಿ, ಆ ಮಾಟಗಾರ್ತಿ ಎಲಿಮೆಂಟ್ಗಳು ಅವು ಬಂದಾಗಂತೂ ಅಲರ್ಟಾಗಿ ಕೂತ್ಕೊಂಡ್ಬಿಡ್ತೀವಿ. ಹಾಗೆ ಕೆಲವೊಂದು ಟ್ವಿಸ್ಟ್ಗಳು, ಆಮೇಲೆ ಆ ಕ್ಲೈಮ್ಯಾಕ್ಸ್ ಎಪಿಸೋಡ್ ಸಖತ್ ಮಜಾ ಕೊಟ್ಟವು ನನಗಂತೂ. ಹಾಗೆಯೇ ಎಲ್ಲರೂ ಪರ್ಫಾರ್ಮೆನ್ಸ್ ಕೂಡ ಇಷ್ಟ ಆಯ್ತು ನನಗೆ.
ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದೇನೆಂದರೆ ಯಾಕೋ ವಿಲನ್ ಕ್ಯಾರೆಕ್ಟರ್ನ ಎಂಡ್ ಮಾಡಿದ ರೀತಿ ಹಿಡಿಸ್ತಿಲ್ಲ. ಒಂಥರ ವೀಕ್ ಕ್ಯಾರೆಕ್ಟರ್ ಥರ ಅನ್ಸೋಕೆ ಶುರುವಾಯ್ತು ನನಗೆ. ಆ ಹರ್ಕೋನೆನ್ ಮನೆತನದಲ್ಲಿದ್ದ ಫೇದ್ ರೌತಾ ಆ್ಯಂಡ್ ರೇಬನ್ ಕ್ಯಾರೆಕ್ಟರ್ ಕಡೆಯಿಂದ ಇನ್ನೊಂದು ಸ್ವಲ್ಪ ಪವರ್ಫುಲ್ ಸೀನ್ಸ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಬಟ್ ಡಲ್ ಅನಿಸ್ಬಿಟ್ಟು ಕೊನೆಗೆ. ಬಟ್ ಒಳ್ಳೆ ಫೈಟ್ ಅಂತೂ ಇತ್ತು ಕೊನೆಯಲ್ಲಿ. ಹಾಗೇನೇ ಇಲ್ಲೊಂದು ಟ್ವಿಸ್ಟ್ ಇದೆ, ಏನಂತ ಹೇಳೋಕ್ಕೋಗಲ್ಲ, ಬಟ್ ಅದು ಬಂದಾಗ ನಕ್ಕನ್ ಎಂಥ ಟ್ವಿಸ್ಟ್ ಗುರು, ಕತೆಗೆ ದೊಡ್ಡ ಇಂಪ್ಯಾಕ್ಟೇ ಕ್ರಿಯೇಟ್ ಮಾಡೋ ಥರ ಇದೆಯಲ್ಲ ಗುರು ಅಂತ ಅನ್ನಿಸ್ತು. ಆ್ಯಂಡ್ ನಾನು ರೆಡಿಯಾಗಿದ್ದೆ ಏನಾಗುತ್ತೆ ಮುಂದೆ ಅಂತ ನೋಡೋಕ್ಕೆ, ಬಟ್ ಅದನ್ನ ತುಂಬ ಸಿಂಪಲಾಗಿ ಕ್ಯಾರಿ ಫಾರ್ವರ್ಡ್ ಮಾಡಿ ಫ್ಲ್ಯಾಟಾಗಿ ಎಂಡ್ ಮಾಡಿಬಿಟ್ರು. ಅದು ನನಗೆ ಹೇಳಿಸ್ಲಿಲ್ಲ. ನನ್ನ ಪ್ರಕಾರ ಡ್ಯೂನ್ ಪಾರ್ಟ್ 2 ಪಾರ್ಟ್ 1ಗಿಂತ ಚೆನ್ನಾಗಿದೆ. ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಇನ್ನೊಂದು ಸಲ ನೋಡಿದ್ರೇ ಸಮಾಧಾನ ಆಗೋದು. ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4/5. ಕಣ್ಣು ಮುಚ್ಕೊಂಡು ಹೋಗಿ ಬನ್ನಿ ನೀವೇನಾದರೂ ಪಾರ್ಟ್ 1 ನೋಡಿದವ್ರಾಗಿದ್ದರೆ. ನೋಡಿಲ್ದಿರೋರಿಗೆ ಪಾರ್ಟ್ 1 ನೋಡಿ ಆಮೇಲಿದ್ದ ನೋಡಿ ಅಂತ ಹೇಳ್ತೀನಿ, ಇಲ್ಲಾಂದರೆ ಏನೂ ಅರ್ಥ ಆಗಲ್ಲ. ಪಾರ್ಟ್ 1 ನೆಟ್ಫ್ಲಿಕ್ಸ್ ಮತ್ತು ಅಮೆಝಾನಲ್ಲಿದೆ. ಅಮೆಝಾನಲ್ಲಿ ಕನ್ನಡದಲ್ಲೂ ಇದೆ, ಆದರೆ ರೆಂಟ್ ಆಪ್ಷನಲ್ಲಿದೆ. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೆಳಗಡೆ ತಿಳಿಸ್ಬಿಡಿ ಅಂತ ಹೇಳ್ತಾ, ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರ್ನಲ್ಲೂ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.